ನೀವು ಇಲ್ಲಿ? ವೇಣು ನನಗೆಲ್ಲ ಹೇಳ್ದ. ನೀನ್ ಹೈದರಾಬಾದಿಂದ ಹೊರಡ್ಬೇಕಾದ್ರೆ ನಮ್ಮಿಬ್ಬರ ನಡುವೆ ಒಂದು ಅಗ್ರಿಮೆಂಟ್ ಆಗಿತ್ತು. ಲಾಸ್ಟ್ ಮಿನಿಟಲ್ಲಿ ನೀನ್ ಈ ತರ ಕೈ ಕೊಟ್ರೆ ನಾನೇನ್ ಮಾಡ್ಲಿ? ಸಾರಿ ಸರ್, ನಾನು ಪ್ರಿಯಾಗೆ ಮೋಸ ಮಾಡೋಕ್ಕಾಗಲ್ಲ ಸರ್. ಪ್ರಿಯಾ ಬಗ್ಗೆ ತುಂಬಾ ಸಾಫ್ಟ್ ಕಾರ್ನರ್ ಬಂದಾಗಿದೆ. ನೀನೇನಾದ್ರೂ ಅವಳನ್ನ ಲವ್ ಮಾಡ್ತಾ ಇದೀಯಾ? ಹಾಗೇನಿಲ್ಲ ಸರ್. ಹಾಗಿದ್ರೆ ಅವಳು ಇಷ್ಟೆಲ್ಲ ನಿಂಗೆ ಟಾರ್ಚರ್ ಕೊಟ್ಟಿದ್ರು ಅಮೆರಿಕಾಗೆ ಹೋಗುವಂತ ಚಾನ್ಸ್ ಮಿಸ್ ಮಾಡ್ಕೊಂಡು ಅವಳಿಗೆ ಹೆಲ್ಪ್ ಮಾಡೋಂಥ ದರ್ದೇನ್ ಬಂದಿತ್ತು ನಿನಗೆ? ನೀವು ತಪ್ಪು ತಿಳ್ಕೊಂಡಿದ್ದೀರಾ ಸರ್. ಪ್ರಿಯಾ ನೋಡೋದಕ್ಕೆ ಹೊರಗಡೆ ಹೊರಟು ಒಳಗಡೆ ತುಂಬಾ ಸಾಫ್ಟ್ ಸರ್. ನಾನು ಹತ್ರದಿಂದ ನೋಡಿದ್ದೀನಿ. ಅವಳ ಜೊತೆ ಹಾಸಿಗೆ ಹಂಚ್ಕೊಂಡ್ಮೇಲೆ ಮನಸ್ಸು ಬದಲಾಯಿಸ್ಬಿಟ್ಯಾ? ಶಡಪ್, ನಾಲ್ಗೆ ಹೋದಂಗೆಲ್ಲ ಮಾತಾಡಬೇಡಿ. ನನಗೆ ಅವಳ ಮೇಲೆ ಕೋಪ ಆಯ್ತು ಅಂತ ನಿಮ್ಮ ಅಗ್ರಿಮೆಂಟ್ಗೆ ನಾನು ಸೈನ್ ಮಾಡಿದ್ದು. ನಿಮ್ಗೆ ಅದರಿಂದ ತೊಂದರೆ ಆಗಿದ್ರೆ ನಾನು ಕ್ಷಮೆ ಕೇಳ್ತೀನಿ ಸರ್. ಅಗ್ರಿಮೆಂಟ್ ಅಂದ್ರೆ ಊಟ ಮಾಡಿ ಕೈ ತೊಳ್ಕೊಂಡಂಗಲ್ಲ. ನಾನು ಹೇಸ್ಟಿ ಡಿಸಿಷನ್ ತಗೊಳಕ್ ಮೊದಲು ನೀ ನನ್ನ ಜೊತೆ ಬಂದ್ರೆ ಒಳ್ಳೇದು. ಬರ್ಲಿಲ್ಲ ಅಂತಂದ್ರೆ ಸಾಯಿಸಾಕ್ಬಿಡ್ತೀನಿ. ನೋ, Is that all, Mr. Arun? Yes, madam. Yes. ನಿಮ್ ಕೆಲಸ ಮುಗೀತು. ದಯವಿಟ್ಟು ನನಗೆ ಫೋನ್ ಮಾಡಬೇಡಿ. And please ask my mom also not to call me up. Actually, she has come. What? Hi, dear. I know you hate me.
I don't hate you. I've never loved you. Don't forget that. I'm your mother. Please, don't use that word. ಇಲ್ಲೊಬ್ಬ ನಿಜವಾದ ತಾಯಿನ ನೋಡಿದ್ಮೇಲೆನೆ ತಾಯಿ ಪ್ರೀತಿ ಅಂದ್ರೆ ಏನು ಅಂತ ನನಗೆ ಗೊತ್ತಾಗಿತ್ತು. ಛೇ, ನನಗೂ ನಿನ್ ಡ್ಯಾಡಿಗೂ ಅಂಡರ್ಸ್ಟ್ಯಾಂಡಿಂಗೇ ಇರ್ಲಿಲ್ಲ. ಅದಕ್ಕೆ ದೂರ ಆದ್ವಿ. ಇದ್ರಲ್ಲಿ ತಪ್ಪೇನಿದೆ? ಖಂಡಿತ ಇಲ್ಲ. ಈ ಡೈವರ್ಸ್ ಇಂದ ನಿನಗ್ ಸಿಗೋ ಕಾಂಪನ್ಸೇಷನ್ಗೋಸ್ಕರ ಈ ಡೈವರ್ಸ್ ಪೇಪರ್ಸ್ಗೆ ಸೈನ್ ಮಾಡು ಅಂತ ನನ್ನನ್ನು ಪೀಡಿಸ್ತಾ ಇದ್ದೆ. You're always after money, money, money. ಅಷ್ಟೇ. Please, leave me alone. Thank you. I'm telling you, you'll regret this very badly. ನನಗೆ ಎಲ್ಲ ವಿಷಯ ಗೊತ್ತಾಯ್ತು. ನಿನ್ ಡಿಸಿಷನ್ ಏನು? ನಾನ್ ಇಂಡಿಯಾದಲ್ಲೇ ಸೆಟ್ಲ್ ಆಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ನಾವ್ ಆಡ್ತಾ ಇರೋ ಈ ನಾಟಕ ಜಸ್ಟ್ ಪ್ರಮೋಷನ್ಗಾಗಲ್ಲ. ದಿಸ್ ಇಸ್ ಹೌ ಐ ಫೀಲ್. ನಿನ್ ಡಿಸಿಷನ್ ಏನು? ಸಾರಿ, ಅದು ಒಳ್ಳೇದಕ್ಕೋ ಕೆಟ್ಟದಕ್ಕೋ ನನ್ಗೆ ಗೊತ್ತಿಲ್ಲ. ಚಿಕ್ಕ ವಯಸ್ಸಿಂದ ನಾನು ಅಮೆರಿಕ ಹೋಗ್ಬೇಕು, ಅಲ್ಲೇ ಸೆಟ್ಲ್ ಆಗ್ಬೇಕು ಅನ್ನೋದೇ ನನ್ನ ಆಸೆ. ಯು ಮಿಸ್ಟೇಕನ್. ನಮಗೆ ನಮ್ಮ ಮನೇಲಿ ಸಿಗೋ ಮರ್ಯಾದೆ ಹೊರಗಡೆ ಸಿಗಲ್ಲ. ಅಮೆರಿಕದಲ್ಲಿ ದುಡ್ಡು ಕೊಡ್ತಾರೆ, ಬಟ್ ಸ್ಲೇವ್ಸ್ ಥರ ಕೆಲಸ ಮಾಡಿಸ್ತಾರೆ. ನಮ್ಮ ತಂದೆ ಇಲ್ಲಿ ನಡೀತಾ ಇರೋದು ಅವ್ರಿಗೇನು ಗೊತ್ತಾಗೋದು ಬೇಡ.